ವೀಕ್ಷಕರೇ, ದೈವಾರಾಧನೆ ಅಥವಾ ಭೂತಾರಾಧನೆ ದಕ್ಷಿಣ ಕರ್ನಾಟಕದ ಒಂದು ಪುರಾತನ ಆರಾಧನಾ ಸಂಸ್ಕೃತಿಯಾಗಿದೆ. ಇಲ್ಲಿಯ ಒಂದು ವೈಶಿಷ್ಟ್ಯತೆ ಏನಂತ ಹೇಳಿದ್ರೆ, ದೈವಾರಾಧನೆಯಲ್ಲಿ ಯಾವುದೇ ಜಾತಿ ಭೇದ ಮತ್ತು ಧರ್ಮದ ಚೌಕಟ್ಟು ಇರುವುದಿಲ್ಲ. ಉಳ್ಳಾಲದಲ್ಲಿ ಇಂದಿಗೂ ಕೂಡ ದೈವವು ಮಸೀದಿಗೆ ಭೇಟಿ ಕೊಡುವ ಸಂಪ್ರದಾಯ ಇದೆ. ಅದೇ ರೀತಿ ಕೆಲವು ಕಡೆ ದೈವವು ಕ್ರಿಶ್ಚಿಯನ್ ಸಮುದಾಯವನ್ನು ಆಂಟೋನಿ ಎಂದು ಸಂಬೋಧಿಸುವುದು ಈಗಲೂ ಚಾಲ್ತಿಯಲ್ಲಿರುವಂತಹ ಒಂದು ವೈಶಿಷ್ಟ್ಯ. ಬಣಕಾಯಿ ಬೈಲಬೂಡು ತೆಂಕಾಯಿ ಸಾಂತುರ ಚಾವಡಿ ಮುಡೈ ಜನ್ರಟ್ಟು ಪಂಡೈ ಪಟ್ಟಾವಳಿ ನಿರ್ಮಾಣ ಮಾಡಿಕೊಂಡು ಹಲವಾರು ಕೋಟಿ ಕೆಲವಾರು ಜಾಗಗಳು ಕೀರ್ತಿದ ಪತಾಕಿನ ಮೆರೆಯುಮತ್ತಿನ ಮಾಮಲ್ಲ ಸತ್ಯ. ಹೀಗೆ ತುಳುನಾಡಿನಲ್ಲಿ ದೈವತ್ವವನ್ನು ಪಡೆದವರು ಹಿಂದೂಗಳೇ ಆಗಬೇಕೆಂದಿಲ್ಲ. ಇದನ್ನು ನಾನು ಹೇಳ್ತಾ ಇಲ್ಲ, ದಾಖಲೆಗಳು ತಿಳಿಸುತ್ತವೆ. ಆಲಿಭೂತ, ಬ್ಯಾರ್ದಿಭೂತ, ಮಾಪುಳೆ ಮಾಪುಳ್ತಿ, ಬಬ್ಬರ್ಯ, ಬ್ಯಾರ್ಲೆ ಕಲ್ಲುರ್ಟಿ ಇವುಗಳೆಲ್ಲ ಮುಸ್ಲಿಂ ಮೂಲದ ದೈವಗಳು. ಹೀಗೆ ತುಳುನಾಡಿನಲ್ಲಿ ದೈವತ್ವ ಲಭಿಸುವುದಕ್ಕೆ ಯಾವುದೇ ಸಿದ್ಧ ಸೂತ್ರವಾಗಲಿ ನಿಯಮವಾಗಲಿ ಇಲ್ಲ. ಇತಿಹಾಸಕಾರರ ಪ್ರಕಾರ ಇಲ್ಲಿಯವರೆಗೆ 1220 ದೈವಗಳನ್ನು ಗುರುತಿಸಿದ್ದಾರೆ. ಅದರಲ್ಲಿ ಮುಸ್ಲಿಂ ಮತ್ತು ಕ್ರಿಶ್ಚಿಯನ್ ದೈವಗಳ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಮೊದಲನೇದಾಗಿ ಕ್ರಿಶ್ಚಿಯನ್ ದೈವಗಳ ಬಗ್ಗೆ ನೀವು ತಿಳಿದುಕೊಳ್ಳಬೇಕಾದರೆ ಈ ಚೀನಿ ಭೂತದ ಕಥೆಯನ್ನು ಕೇಳಲೇಬೇಕು. ಅರೆ, ಇದೇನಿದು ಚೀನಿ ಭೂತ ಅಂದ್ರೆ ನಿಮಗೆ ಆಶ್ಚರ್ಯವಾಗಬಹುದು. ಆದರೆ ಇದು ಸೇಮ್ ಟು ಸೇಮ್ ಕಾಂತಾರ ಚಿತ್ರದ ರೀತಿಯಲ್ಲಿಯೇ ಇದೆ. ಕಾಂತಾರ ಚಿತ್ರದಲ್ಲಿ ದೈವ ನರ್ತಕರನ್ನ ಪಂಜುರ್ಲಿ ದೈವವು ಮಾಯ ಮಾಡಿದ ಹಾಗೆ ಇಲ್ಲಿ ಮಾಯವಾದದ್ದು ಒಂದಲ್ಲ ಎರಡಲ್ಲ, ಬರೋಬ್ಬರಿ 5 ಜನ ಮಹಿಳೆಯರು. ಅನೇಕ ಶತಮಾನಗಳ ಹಿಂದೆ ಚೀನಾದ ಹಡಗೊಂದು ಇಂಧನ ಖಾಲಿಯಾಗಿ ಕುಂದಾಪುರದ ಬಂದರು ಪ್ರದೇಶವಾದ ಬಸ್ರೂರಿಗೆ ಬರುತ್ತದೆ. ವಿದೇಶಿಗರು ಆ ಸಮಯದಲ್ಲಿ ಬಸ್ರೂರನ್ನ ಬಾರ್ಸಿಲೋರ್ ಎಂದು ಕರೆಯುತ್ತಿದ್ರು. ಸೊ ತುಳುನಾಡು ತುಂಬಾ ಸಮೃದ್ಧವಾಗಿದ್ದಂತಹ ಕಾಲ ಅದು. ತುಳುನಾಡಿನ ಜನರು ಯಾರೇ ಹೊರಗಿನವರು ಬಂದರೂ ಕೂಡ ಅವರಿಗೆ ಸಹಾಯ ಹಸ್ತವನ್ನು ಚಾಚುವರಾಗಿದ್ರು. ಸೊ ತುಳುನಾಡಿನ ಜನರು ಈ ಹಡಗಿನಲ್ಲಿದ್ದವರಿಗೆ ಬರೀ ಇಂಧನವನ್ನು ಮಾತ್ರ ನೀಡಿದಲ್ಲದೆ ನೀರು, ಆಹಾರ ಎಲ್ಲವನ್ನು ಒದಗಿಸುತ್ತಾರೆ. ಆದರೆ ಮುಂದೆ ಅಲ್ಲಿ ನಡೆಯುವುದು ಮಾತ್ರ ತುಂಬಾ ಘನಘೋರ ದುರಂತ. ಈ ಚೀನಾದ ಹಡಗಿನಲ್ಲಿದ್ದ 5 ಜನರ ಮಹಿಳೆಯರ ತಂಡವು ಊರನ್ನು ಸುತ್ತುತ್ತಾ ಅಲ್ಲೇ ಹತ್ತಿರದಲ್ಲಿದ್ದ ಪಂಜುರ್ಲಿ ದೈವದ ನೇಮವನ್ನು ನೋಡಲು ಬರುತ್ತಾರೆ. ಯಾರೇ ಆದರೂ ಬೇರೆಯವರ ಸಂಸ್ಕೃತಿಗೆ ಗೌರವ ಕೊಡಬೇಕಾದುದು ಅವರ ಕರ್ತವ್ಯವಾಗಿರುತ್ತದೆ. ಆದರೆ ಈ ಚೀನಿ ಮಹಿಳೆಯರು ತಾವು ಹಿಂದೆಂದೂ ಕಂಡಿರದಂತಹ ಈ ಭೂತಾರಾಧನಾ ಪದ್ಧತಿಯನ್ನು ನೋಡಿ ಅವಹೇಳನ ಮಾಡಿ ನಗಾಡಲು ಪ್ರಾರಂಭಿಸುತ್ತಾರೆ. ಕೂಡಲೇ ಕೋಪಗೊಂಡು ಆವೇಶಗೊಂಡ ಪಂಜುರ್ಲಿಯು ಉಂಡ ಮನೆಗೆ ದ್ರೋಹ ಮಾಡಿದ ಈ 5 ಜನ ಮಹಿಳೆಯರನ್ನು ಮಾಯ ಮಾಡಿಬಿಡುತ್ತದೆ. ಈ ಘನಘೋರ ದೃಶ್ಯವನ್ನು ಕಣ್ಣಾರೆ ಕಂಡ ಈ ಹಡಗಿನಲ್ಲಿದ್ದ ಮಹಿಳೆಯರ ಮನೆಯವರು ತಕ್ಷಣ ಬಂದು ಪಂಜುರ್ಲಿಗೆ ಶರಣಾಗುತ್ತಾರೆ. ಊರಲ್ಲದ ಊರಿನಲ್ಲಿ ನಮ್ಮ ಮಕ್ಕಳಿಗೆ ಈ ರೀತಿ ನೆಲೆಯಿಲ್ಲದೆ ಆಯಿತಲ್ಲ ಎಂದು ಆ ಚೀನಿ ಮಹಿಳೆಯರ ಮನೆಯವರು ದುಃಖಿಸಿ ಪಂಜುರ್ಲಿಯಲ್ಲಿ ಕ್ಷಮೆಯಾಚಿಸಿ ಅವರ ಆತ್ಮಗಳನ್ನು ಬಿಡುಗಡೆಗೊಳಿಸುವಂತೆ ಕೇಳಿಕೊಂಡಾಗ ಪಂಜುರ್ಲಿ ಅವರನ್ನು ಸಮಾಧಾನಪಡಿಸಿ, ಅವರ ಆತ್ಮಗಳು ನನ್ನ ಸೇರಿಗೆಯಲ್ಲಿ ಸೇರಿವೆ, ನೀವು ದುಃಖಿಸಬೇಡಿ, ಅವರಿಗೆ ನನ್ನ ಬಲಭಾಗದಲ್ಲಿ ಜಾಗವನ್ನು ಕೊಡುತ್ತೇನೆ, ಎಲ್ಲಿಯವರೆಗೆ ನನಗೆ ಆರಾಧನೆ ಇರುತ್ತದೋ ಅಲ್ಲಿಯವರೆಗೆ ಇವರು ಕೂಡ ನನ್ನೊಂದಿಗೆ ಆರಾಧನೆಗೊಳ್ಳುತ್ತಾರೆ ಎಂದು ಅವರಿಗೆ ಅಭಯವನ್ನು ನೀಡುತ್ತದೆ. ಅಲ್ಲಿಂದ ನಂತರ ಈ ಚೀನಿ ಭೂತಗಳು ಪಂಜುರ್ಲಿಯೊಂದಿಗೆ ಅಲ್ಲಿ ಆರಾಧನೆಗೊಳ್ಳಲು ಪ್ರಾರಂಭವಾಗುತ್ತದೆ. ಬಸ್ರೂರಿನ ಗರುಡಿಯಲ್ಲಿ ಇಂದಿಗೂ ಕೂಡ ಈ 5 ಸ್ತ್ರೀರೂಪಿ ಮೂರ್ತಿಗಳು ನಮಗೆ ಇಂದಿಗೂ ಕಾಣಸಿಗುತ್ತವೆ. ಇನ್ನು ನೀವು ಬಬ್ಬರ್ಯ ದೈವದ ಇತಿಹಾಸವನ್ನು ತಿಳಿದುಕೊಳ್ಳುವುದಾದರೆ, ಬಬ್ಬರ್ಯ ಕೂಡ ಒಂದು ಮುಸ್ಲಿಂ ಮೂಲದ ದೈವ. ಅದೇ ರೀತಿ ಇದು ಕಡಲಿನ ದೈವವಾದ್ದರಿಂದ ಮೊಗವೀರರಿಗೆ ಇದು ಆರಾಧ್ಯ ದೈವವಾಗಿರುತ್ತದೆ. ಆದ್ದರಿಂದ ಈಗಲೂ ಮೊಗವೀರರು ಮೀನುಗಾರಿಕೆಗೆ ತೆರಳುವಾಗ ಕಡಲಿನಲ್ಲಿ ಏನೇ ತೊಂದರೆ ಬಂದರೂ ಬಬ್ಬರ್ಯ ನೀನೇ ಕಾಪಾಡಬೇಕು ಎಂದು ಪ್ರಾರ್ಥಿಸಿಕೊಂಡು ನಂತರ ಹೊರಡುತ್ತಾರೆ. ಇನ್ನು ಕಾಸರಗೋಡಿನಲ್ಲಿ ಈ ಬಬ್ಬರ್ಯನ ನೇಮ ನಡೆಯುವಾಗ ಮಹಿಳೆಯರು ನೋಡಬಾರದೆನ್ನುವ ಒಂದು ನಿಯಮವಿದೆ. ಆದರೆ ಇದನ್ನು ಮೀರಿ ಬರುವ ಮುಸ್ಲಿಂ ಮಹಿಳೆಯು ಈ ಬಬ್ಬರ್ಯನ ನೇಮವನ್ನು ನೋಡಿದಾಗ ಬಬ್ಬರ್ಯನ ಕೋಪಕ್ಕೆ ತುತ್ತಾಗಿ ಮಾಯಗೊಂಡು ಬಬ್ಬರ್ಯನ ಸೇರಿಗೆಯ ದೈವವಾಗಿ ಇಂದಿಗೂ ಕೂಡ ಬ್ಯಾರ್ದಿಭೂತವಾಗಿ ಅಲ್ಲಿ ಆರಾಧನೆಗೊಳ್ಳುತ್ತಿರುವುದು ಇಂದಿನ ಯುಗದಲ್ಲಿ ಕೂಡ ಒಂದು ಆಶ್ಚರ್ಯಕರವಾದ ಒಂದು ವಿಷಯವಾಗಿದೆ. ಕೇರಳದಲ್ಲಿನ ಮಂಜೇಶ್ವರದ ಉದ್ಯಾವರದಲ್ಲಿ 800 ವರ್ಷಗಳಿಂದ ಅಲ್ಲಿನ ಅರಸು ದೈವಗಳು ಮಸೀದಿಗೆ ವರ್ಷಕ್ಕೊಮ್ಮೆ ಭೇಟಿ ಕೊಡುವ ಸಂಪ್ರದಾಯ ಈಗಲೂ ಅಲ್ಲಿ ನಡೆದುಕೊಂಡು ಬರುತ್ತಿದ್ದು, ಮುಸ್ಲಿಮರು ಕೂಡ ಸಾಗರೋಪಾದಿಯಲ್ಲಿ ಈ ದೈವದ ಕೆಲಸಗಳಲ್ಲಿ, ಜಾತ್ರೆಗಳಲ್ಲಿ ಸಂಭ್ರಮದಿಂದ ಈಗಲೂ ಪಾಲ್ಗೊಳ್ಳುತ್ತಿದ್ದಾರೆ. ಇಂದಿಗೂ ಕೆಲವು ದೈವ ದೇವಸ್ಥಾನಗಳಲ್ಲಿ ಈ ಸುಡುಮದ್ದು ಪ್ರದರ್ಶನವನ್ನ ಮುಸ್ಲಿಮರೇ ನಡೆಸಿಕೊಂಡು ಬರ್ತಾ ಇದ್ದಾರೆ. ಈ ಸಂದರ್ಭವನ್ನು ನೀವು ಕಾಂತಾರ ಚಿತ್ರದಲ್ಲಿ ಗರ್ನಲ್ ಅಬುವಿನ ಪಾತ್ರದಲ್ಲಿ ನೋಡಿರ್ತೀರಿ. ಹೀಗೆ ಜಗತ್ತಿನಲ್ಲಿ ಎಲ್ಲೂ ಕಂಡು ಕೇಳರಿಯದ ವಿಶಿಷ್ಟ ಆಚರಣೆ ತುಳುನಾಡಿನಲ್ಲಿ ಮಾತ್ರ ಇರುವ ಕಾರಣ ಮನುಷ್ಯನ ಮನಸ್ಸಿನಲ್ಲಿ ಇರುವ ಈ ಜಾತಿ ಭೇದ ಧರ್ಮಗಳು ಈ ದೈವಾರಾಧನೆಯ ವಿಷಯದಲ್ಲಿ ಬರುವುದಿಲ್ಲ. ಇಲ್ಲಿ ಪ್ರಧಾನ ದೈವ ಕಲ್ಲುರ್ಟಿ, ಪಂಜುರ್ಲಿ ಮತ್ತು ಗುಳಿಗ ಇದ್ದರೆ ಸೇರಿಗೆಯ ದೈವಗಳಾಗಿ ಈ ಮುಸ್ಲಿಂ ಮತ್ತು ಕ್ರಿಶ್ಚಿಯನ್ ದೈವಗಳಿರುವುದು ಇಲ್ಲಿನ ಸೌಹಾರ್ದತೆಗೆ ಒಂದು ಹಿಡಿದ ಕನ್ನಡಿಯಾಗಿದೆ. ಸೊ ವೀಕ್ಷಕರೇ, ಹೇಗಿತ್ತು ಇವತ್ತಿನ ನಮ್ಮ ವಿಡಿಯೋ?
ನಿಮ್ಮ ಊರಿನಲ್ಲಿಯೂ ಇಂಥ ವಿಶಿಷ್ಟ ಆಚರಣೆಗಳಿದ್ದಲ್ಲಿ ಖಂಡಿತವಾಗಿಯೂ ನಮಗೆ ಕಮೆಂಟ್ನಲ್ಲಿ ತಿಳಿಸಿ. ಹಾಗೆಯೇ ನಮ್ಮ ಮುಂದಿನ ವಿಡಿಯೋದಲ್ಲಿ ಆಲಿ ಚಾಮುಂಡಿ ಮತ್ತು ಬ್ಯಾರ್ಲ ಕಲ್ಲುರುಟಿಯ ಇತಿಹಾಸವನ್ನು ನಿಮಗೆ ನಾವು ತಿಳಿಸಲಿದ್ದೇವೆ. ಸೊ ಕೀಪ್ ಆನ್ ವಾಚಿಂಗ್. ಮುಂದಿನ ಸಂಚಿಕೆಯಲ್ಲಿ ಸಿಗೋಣ. ಅಲ್ಲಿಯವರೆಗೂ ನಮಸ್ಕಾರ.